ಕುಡಿದ ಮತ್ತಿನಲ್ಲಿ ಆರ್ಟಿಸಿ ಬಸ್ ಕಳವು 21 ಕಿಲೋಮೀಟರ್ ಚಲಾಯಿಸಿ ಟೋಲ್ ಗೇಟ್ಗೆ ಡಿಕ್ಕಿ ಹೊಡೆದ ಆರೋಪಿ ಬಂಧನ. ತೆಲಂಗಾಣದ ಜನಗಾಂವ್ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಆರ್ಟಿಸಿ ಬಸ್ ಅನ್ನು ಕದ್ದ ವ್ಯಕ್ತಿಯೊಬ್ಬ ಸುಮಾರು 21 ಕಿಲೋಮೀಟರ್ ದೂರದವರೆಗೆ ಅಜಾಗರೂಕತೆಯಿಂದ ಚಲಾಯಿಸಿ ಟೋಲ್ ಗೇಟ್ನ ಸಿಮೆಂಟ್ ಬ್ಲಾಕ್ಗೆ ಡಿಕ್ಕಿ ಹೊಡೆದ ಘಟನೆ ಗುರುವಾರ ಜರುಗಿದೆ. ಬುಧವಾರ ರಾತ್ರಿ ಬಸ್ ನಿಲ್ಲಿಸಿದ್ದ ಚಾಲಕ ಅಜಾಗರೂಕತೆಯಿಂದ ಕೀಲಿಗಳನ್ನು ವಾಹನದಲ್ಲೇ ಬಿಟ್ಟು ಹೋಗಿದ್ದನು. ಇದೇ ಅವಕಾಶವನ್ನು ಬಳಸಿಕೊಂಡ ಮಧ್ಯದ ಮಲಿನಲ್ಲಿದ್ದ ವೆಂಕಣ್ಣ ಬೆಳಗಿನ ಜಾವ 3 ಗಂಟೆಗೆ ಬಸ್ ಕದ್ದು ಸೂರ್ಯಪೇಟೆ ಕಡೆಗೆ ಚಲಾಯಿಸಿದ್ದನು. ದೇವರಪುಲ ಮಂಡಲದ ಸಿಂಗರಾಜಪಲ್ಲಿ ಟೋಲ್ಗೇಟ್ ಬಳಿ ಬಸ್ ಡಿಕ್ಕಿ ಹೊಡೆದಿದ್ದನ್ನು ಕಂಡ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ఏం చేస్తావు ట్రాక్టర్ నడుపుతావు? ఏం పేరు నీ పేరు? ఏం వెంకన్న? ಸಿಟೋಮನ ವೆಂಕಣ್ಣ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದು ಬಸ್ನ ಮಾಲೀಕ ಗಂಟಾ ಗೋಪಿಕೃಷ್ಣ ರೆಡ್ಡಿ ಅವರ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಸ್ ಕಳವು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಆರೋಪದ ಮೇಲೆ ವೆಂಕಣ್ಣನನ್ನು ಜನಗಾಂವ್ ಪೊಲೀಸರು ವಿಚಾರಣೆಗೊಳಪಡಿಸಿದ್ದು ಘಟನೆಯ ಸಂಪೂರ್ಣ ತನಿಖೆ ಮುಂದುವರೆದಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.